ಬೆಳಗಿನ ವಂದನೆಗಳು. ಹಾಯ್ ಫ್ರೆಂಡ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನಿಲ್ಲಿ ಜಮೀನ್ ಹತ್ರ ಬಂದಿದೆ. ಜಮೀನು ನೋಡಮ್ಮ ಅಂದ್ಬಿಟ್ಟು ತುಂಬ ಸಖತ್ತಾಗಿ ಇಲ್ಲಿ ನಮ್ಮ ರೈತರೆಲ್ಲ ಯಾವ ಥರ ಕಬ್ಬು ಬೆಳೆದಾರೆ, ಯಾವ ಥರ ಕಬ್ಬು ತುಂಬ್ಕೊಂಡು ಎತ್ತಿನ ಗಾಡೀಲಿ ಈಚೆಗಡೆಗೆ ತಗೊಂಡು ಬರ್ತಾವ್ರೆ. ನಮ್ಮ ರೈತರು ಏನೆಲ್ಲ ಬೆಳೆದಾರೆ, ಗದ್ದೆ ಹತ್ರ ಯಾವ ಥರ ವ್ಯವಸಾಯ ಮಾಡ್ತಾವ್ರೆ, ಯಾವ ಥರ ಕಬ್ಬು ಕಡಿತಾವ್ರೆ ನಮ್ಮ ರೈತರು, ಅದೆಲ್ಲ ನಿಮಗೆ ತೋರಿಸ್ತೀನಿ. ಬಳ್ಳಾರಿಯಿಂದ ಬಂದು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ ಕಬ್ಬು ಕಡ್ಕೊಂಡು ನೋಡಿ. ಅದನ್ನು ತೋರಿಸ್ತೀನಿ. ನಿಜವಾಗ್ಲೂ 3 ಹೊತ್ತು ಊಟಕ್ಕೋಸ್ಕರ ಎಲ್ಲಿಂದ ಬಂದಾರೆ ನೋಡಿ. ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದಾರೆ ಇಲ್ಲಿಗೆ ಕಬ್ಬು ಕಡಿಕೆ. ತೋರಿಸ್ತೀನಿ ನಿಮಗೆ, ಬನ್ನಿ ಹೋಗೋಣ, ಪರಿಚಯ ಮಾಡಿಸ್ತೀನಿ ಅವ್ರನ್ನ. ಸಣ್ಣದಾಗಿ ಒಂದು ಮನೆ ಐತೆ ಇಲ್ಲಿ ನೋಡಿ. ಅದೇ ಥರ ಇಲ್ಲೊಂದು ಪರಂಗಿ ಗಿಡ, ಕರ್ಬೇವಿನ ಗಿಡ, ನಿಂಬೆ ಗಿಡ, ಅದೇ ಥರ ಕಿರ್ಲಿ ಗಿಡ ನೋಡಿ. ಚಿಕ್ಕದು ಉಲ್ಮೆದೆ ನೋಡಿ. ಕರ್ಬೇವಿನ ಸೊಪ್ಪಿನ ಗಿಡ ಇದು ನೋಡಿ. ತುಂಬ ನಮ್ಮ ರೈತರ ನೆಟ್ಟಿರುವಂಥ ಕರ್ಬೇವಿನ ಸೊಪ್ಪಿನ ಗಿಡ ಇದು ನೋಡಿ. ಅದೇ ಥರ ಇಲ್ಲಿ ನಮ್ಮ ರೈತರು ಯಾವ ಥರ ಕಬ್ಬು ಬೆಳೆದಾರೆ ನೋಡಿ. ಇವರು ರಾಜೇಶ್ ಅಂತ, ಇವರು ರಾಜೀವ್ ಬೈ ಅಂತ ನೋಡಿ. ಇವರೇ ಕಬ್ಬು ಏರ್ತಾಯಿರೋದು. ಎಲ್ಲ ಹೋಗಿರು ಮನೆ ಕಡೆಗೆ. ಇವಾಗ ಕಬ್ಬು ಏರಕ್ಕೆ ಹೋಗ್ತಿದ್ದಾರೆ. ಅವ್ರ ಅಣ್ಣ ಏರ್ತಾಯಿದ್ದಾರೆ. ಅವ್ರ ಅಣ್ಣ, ಅವ್ರ ತಂದೆ ಎಲ್ಲರೂ ಕಬ್ಬು ತುಂಬ್ತಾಯಿದ್ದಾರೆ ಗಾಡಿಗೆ. ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ. ಯಾವ ಥರ ಕಬ್ಬು ತುಂಬ್ತಾವ್ರೆ. ಗಾಡಿಗೆ ದನ ಕಟ್ಕೊಬಂದು ತುಂಬ ಸಗದಾಗ ನಮ್ಮ ರೈತರು ಇವರು, ನಮ್ಮ ರೈತರು ಮಕ್ಕಳು ಇವರು ಯಾವ ಥರ ಕಬ್ಬು ತುಂಬ್ತಾರೆ ನೋಡಿ. ಈ ಏಜಲ್ಲೂ ಮನೆ ತಾವು ಇರ್ದಂತೆ ಈ ಏಜಲ್ಲೂ ಬಂದು ಒಂದು 60 ವರ್ಷ ಆಗೈತೆ ಅವ್ರಿಗೆ, 65 ವರ್ಷ. ಈ ಏಜಲ್ಲಿ ಬಂದು ಕಬ್ಬು ತುಂಬ್ತಾವ್ರೆ ಗದ್ದೆ ಬಂದು. ಮನೆ ತಾವು ಇರೋದಂತೆ, ರೆಸ್ಟ್ ತಗೋದಂತೆ ನೋಡಿ. ಇವ್ರು ನಮ್ಮ ದೊಡ್ಡಪ್ಪ, ಒಂದು 85 ವರ್ಷ ಆಗೈತೆ ಇವ್ರಿಗೆ. ಬಡ್ಡೇಗೌಡರು ಅಂತ ಅನೆ ಬಡಿಯೋರು ನೋಡಿ. ಈ ಏಜಲ್ಲೂ ಬಂದು ತೊಂಡೆ ಐತೆ ಅವ್ರೆ ನೋಡಿ. ತೊಂಡೆ ಪಿಂಡಿನೂ ಕಟ್ ಮಡಗಿದ್ದಾರೆ. ಮನೆ ತಾವು ಇರೋದಂತೆ. ಮನೆ ತಾವು ರೆಸ್ಟ್ ತಗೋಬೇಕು, ಆರೋಗ್ಯ ಚೆಂದಾಗಿ ಮಡಿಕೋಬೇಕು ಅಂತಲೇ ಐತೆ ಇರೋದು ಇವಾಗ ಬಂದು ಗದ್ಗೆ ನೋಡಿ. ಅದೇ ಥರ ಕಬ್ಬು ಕಂತೆ ಕೂಡ ಕಟ್ಟಿದ್ದಾರೆ ಸಾಲಾಗೆ ನೋಡಿ. ಸಾಲ ಕಟ್ಟಿದ್ದಾರೆ ಕಬ್ಬು ಕಂತೆಗಳ ನೋಡಿ ಯಾವ ಥರ ಕಟ್ಟರಿ ನೋಡಿ. ಅದೇ ಥರ ಎತ್ತಿನ ಗಾಡೀಲಿ ಕಬ್ಬು ತುಂಬ್ತಾಯಿದ್ದಾರೆ ನೋಡಿ. ಯಾವ ಥರ ಹೋಯ್ತಿದೆ ಅಂತ ದನಗಳು ಏರ್ಕೊಂಡು ತುಂಬ ಸಖತ್ತಾಗೆ ತುಂಬ್ತಾಯಿದ್ದಾರೆ ಕಬ್ಬ. ಇವರೆಲ್ಲ ನಮ್ಮ ಕಲಾವಿದರು. ಇವರೆಲ್ಲ ನಮ್ಮ ರೈತರು ನೋಡಿ. ಕಬ್ಬು ಬೆಳೆಯೋರು ಕಲಾವಿದರು ಇರ್ತಾರೆ ಇದರಲ್ಲಿ. ನಮ್ಮ ರೈತರು ಯಾವ್ಯಾವ ಥರ ಕಬ್ಬು ಬೆಳೆದಾರೆ ಅಂತ ನೋಡಿ. ಬಳ್ಳಾರಿಯಿಂದ ಬಂದು ಕಬ್ಬು ಕಡಿತಾವ್ರು ನೋಡಿ ನಮ್ಮ ರೈತರು ಇವರೆಲ್ಲ ನೋಡಿ. ಪಾಪುಗಳು, ಚಿಕ್ಕ ಮಕ್ಕಳು ಕೂಡ ಕರ್ಕೊಂಡ್ಬಂದಿದ್ದಾರೆ ಅಲ್ಲಿಂದ, ಬಳ್ಳಾರಿಯಿಂದ. ತುಂಬ ಸಕ್ಕತ್ತಾಗ ನಮ್ಮ ರೈತರು ಮಕ್ಕಳು ನೋಡಿ. ಎಲ್ಲ ಕಬ್ಬು ಯಾವ ಥರ ಕಡಿತಾವ್ರೆ ಅಂತ ನೋಡಿ. 3 ಹೊತ್ತು ಊಟಕ್ಕೆ ಸಲುವಾಗ ಜೀವನ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು. ನಿಜಕ್ಕೂ ಬೇರೆ ಕಂಟ್ರಿಲಿ ಏನು ನಮಗಂತೂ ಗೊತ್ತಿಲ್ಲ ಅಲ್ಲಿ ಯಾವ ಥರ ಅಂತ ನೋಡಿ. ಬಳ್ಳಾರಿ ಸೈಡು ಮಳೆ ಹೋದ್ರೆ ಬೆಳೆ ಅಷ್ಟೇ. ಇಲ್ಲಂತೂ 24 ಗಂಟೆ ಕಬ್ಬು ಬೆಳಿಬೋದು, ಭತ್ತ ಬೆಳಿಬೋದು, ಊಟ ಮಾಡ್ಬೋದು. ನಿಜಕ್ಕೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ಯಾವ ಥರ ಕಬ್ಬು ಕಡಿತಾವ್ರೆ ಸಾಲ ಆಗಿ ಅಂತ ನೀವೇ ನೋಡಿದ್ರೆ ಎಲ್ಲ ಫ್ರೆಂಡ್ ನೋಡಿ. ಬಳ್ಳಾರಿಯಿಂದ ಬಂದು ಕಬ್ಬು ಕಡಿತಾ ಇರೋದು ನೋಡಿ. ಅಣ್ಣ ಇವರು ಹೊಸಪೇಟೆಯರಂತೆ, ಕೊಪ್ಪಳದ ಹತ್ರ ನೋಡಿ. ನಮ್ಮ ರೈತರು ಮಕ್ಕಳು ಇವರೆಲ್ಲ. ನಿಜವಾಗ್ಲೂ ಇವ್ರಿಗೆಲ್ಲ ಒಂದು ಟ್ಯಾಂಕ್ಸ್ ಹೇಳ್ಬೇಕು ನಮ್ಮ ಕಡೆಯಿಂದ. ತುಂಬ ಧನ್ಯವಾದಗಳು ಎಲ್ರಿಗೂ ನೋಡಿ. ತುಂಬ ಸಖತ್ತಾಗಿ ಕಬ್ಬು ಕಡಿತಿದ್ದಾರೆ. ಅದು ಹೊಸಪೇಟೆಯಿಂದ ಬಂದಿದ್ದಾರೆ ನಿಜವಾಗ್ಲೂ ನೋಡಿ. ಅಲ್ಲಿಂದ ಇಲ್ಲೂ ಬಂದು ಜೀವನ ಮಾಡಬೇಕು ಅಂದರೆ ಎಲ್ಲಾದರೂ ಏನಂತೆ ನೋಡಿ. ತುಂಬ ಸಖತ್ತಾಗಿ ಕಬ್ಬು ಕಡಿತಿದ್ದಾರೆ. ಅದೇ ಥರ ನಮ್ಮ ರೈತರು ಇಲ್ಲೆಲ್ಲ
ಕಬ್ಬು ಬೆಳೆದಿದ್ದಾರೆ. ಇದು ಭಾಗ 1 ನೋಡಿ. ನಮ್ಮ ರೈತರ ಜಮೀನಿದು, ಅನಂಬಾಡಿ ಗ್ರಾಮಕ್ಕೆ ಸೇರಿದ್ದು ಇದು ನೋಡಿ. ನಮ್ಮ ರೈತರು ಮಗ ಇವನು ತೊಂಡೆ ಆಯ್ತಾ ಇದ್ದಾನೆ ಬಂದು ಅಲ್ಲಿ ಇದ್ದೇಡ್ಕಿಯ ನೋಡಿ ಯಾವ ಥರ ಆಯ್ತಾ ಇದ್ದಾನೆ ಅಂತ. ನೋಡಿ ಲೋ ಮಕ್ಕ ತೋರ್ಸೋ ಹಂಗೆ. ಹಾಂ, ನಮ್ಮ ರೈತರು ಮಗ ನೋಡಿ. ಅದೇ ಥರ ಮಕ್ಕಳು ಕೂಡ ಕರ್ಕ ಬಂದಿದ್ದಾರೆ ನೋಡಿ. ಬಡ್ಡೇಗೌಡರು ತೊಂಡೆ ಆಯ್ತಾ ಇದ್ದಾರೆ, ಅನೇಬಡಿ ಬಡ್ಡೇಗೌಡರು ನೋಡಿ ಯಾವ ಥರ 85 ವರ್ಷ ಆದ್ರೂ ಏಜು ಯಾವ ಥರ ತೊಂಡೆ ಆಯ್ತವ್ರೆ ನೋಡಿ. ನಿಜವಾಗ್ಲೂ ನೋಡಿ ಯಾವ ಥರ ಆಯ್ತಾ ಇದ್ದಾರೆ ಅಂತ ತೊಂಡೆಯ ಈ ಏಜಲ್ಲೂ 85 ವರ್ಷ ಆದರೂ ಸಾಧನೆ ಮಾಡ್ತಾಯಿದ್ದಾರೆ ಇವರು ಬಡ್ಡೇಗೌಡರು ನೋಡಿ. ಅನೇಬಡಿ ಬಡ್ಡೇಗೌಡರು ಯಾವ ಥರ ಆಯ್ತಾ ಇದ್ದಾರೆ, ಹುಡುಗನ ಥರ ಆಯ್ತಾ ಇದ್ದಾರೆ ತೊಂಡೆಯ. ಇವತ್ತಿನ ಮಕ್ಕಳು ಯಾವುದೇ ಕಾರಣಕ್ಕೂ ತೊಂಡೆನೂ ಒಯ್ಯಲ್ಲ, ಮುಂದಕ್ಕೆ ಆಡು ಕುರಿ ಎಮ್ಮೆ ದನ ಏನೂ ಸಾಕಲ್ಲ ನೋಡಿ. ನಮ್ಮ ರೈತರು ಯಾವ ಥರ ಕಷ್ಟಪಟ್ಟು ಕಪ್ಪು ತುಂಬ್ತಾ ಇದ್ದಾರೆ ಅಂತ. 5 ಗಂಟೆ ಜಾವದಲ್ಲೇ ಬಂದಿದ್ದಾರೆ, ಬೆಳಗಿನ ಜಾವ 5 ಗಂಟೆಯಲ್ಲೇ ಬಂದಿದ್ದಾರೆ ಇವರು. ಅಪ್ಪ ಮಕ್ಕಳು 3 ಜನ ತುಂಬ್ತಾ ಇದ್ದಾರೆ. ನಿಜವಾಗ್ಲೂ ಮಕ್ಳುಗಳು ಗೇಯ್ಬೇಕು, ಅಪ್ಪನೂ ಕರ್ಕೊ ಬಂದಿದ್ದಾರೆ ಜೊತೆಗೆ. ಅಪ್ಪನೂ ಹುಡುಗನ ಥರ ತುಂಬ್ತಾವನ ನೋಡಿ. ಎಸಿತಾವ್ರೆ ಹಂಗೆ ಮೇಕೆ ನೋಡಿ ಯಾವ ಥರ. 65 ಮುತ್ಕಪ್ಪ ನೋಡಿ ಯಾವ ಥರ ಕಪ್ಪು ತುಂಬ್ತಾ ಇದ್ದಾರೆ ಅಂತ. ನಮ್ಮ ರೈತರು ದನಗಳು ಇವು ತುಂಬ ಫೇಮಸ್ಸು ನೋಡಿ. ಇಲಾಖಿ ಹಸ ಗುಳಿ ಇವು, ಇಲಾಖಿ ಹಸಿನಲ್ಲಿ ಹುಟ್ಟಿರುವಂಥ ಗೂಳಿ ಇವು ನೋಡಿ. ಬುದ್ಧಿ ಕಲ್ಸ್ಕೊಂಡು ಯಾವ ಥರ ತುಂಬ್ತಾ ಇದ್ದಾರೆ ಅಂತ ಅವಕ್ಕೆ. ತುಂಬ ಗ್ರೇಟು ನಿಜವಾಗ್ಲೂ. ಇವ್ರಿಗೆಲ್ಲ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನಿಮ್ಗೆ ನೋಡಿ. ನಮ್ಮ ರೈತರು ಬೆಳೀತಾರೆ, ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಏನಕ್ಕೂ ಕರೆಕ್ಟಾಗಿ ರೇಟ್ ಸಿಕ್ಕಲ್ಲ. ಅದು ಬೆಲೆ ಇಲ್ಲ. ಅದೇ ಸರ್ಕಾರ ಮಾಡ್ಬಿಡ್ಲಿ. ಇವಾಗ ನೋಡಪ್ಪ ಬಿತ್ತನೆ ಭತ್ತ ನಮ್ಮ ತಾವು 1 ಕ್ವಿಂಟಲ್ಗೆ ಬರೀ 1900, 1800, 1,000 ತಗೊಂಡೋದ್ರು. ಅದೇ ನಾವು ಬಿತ್ತನೆ ಭತ್ತ ತಗೊಬರ್ಕೋದು ಮಂಡ್ಯಕ್ಕೆ, ಬಿತ್ತನೆ ಅಂಗಡೀಲಿ, ಭತ್ತದ ಬಿತ್ತನೆ ಅಂಗಡಿ ತಗೊಬರ್ಕೋದು ಔಷಧಿ ಅಂಗಡಿಗಳಲ್ಲಿ. ಅಲ್ಲಿ 3 kg ಪ್ಯಾಕೆಟ್ಗೆ ಜಯಕ್ರಾಸ್ಗೆ 1350 ರೂಪಾಯಿ 3 kgಗೆ ತಗೊಂಡದ್ದವರು ನಮ್ಮ ಹತ್ರ. ನೋಡಿ ರೈತರು ಬೆಳೆದಕ್ಕೆ ಬೆಲೆ ಇಲ್ವಂತೆ. ಅದೇ ಸರ್ಕಾರ ಒಂದು ಇದು ಮಾಡ್ತು ಅಂದರೆ ಬೆಲೆ ಅದಕ್ಕೆ ಜಾಸ್ತಿ ರೈಟ್ ಅಂತೆ. ಇದು ಯಾವ ನ್ಯಾಯ ಇದು ನೋಡಿ. ನಮ್ಮ ರೈತರು ಯಾವ ಥರ ಕಪ್ಪು ತುಂಬ್ತಾವ್ರೆ ಅಂತ ನೋಡಿ. ಒಂದು ಟ್ರಿಪ್ಪು ಯಾವ ಥರ ಹೋಯ್ತವೆ ನೋಡಿ ಎತ್ತು ಗಾಡಿಗಳು ನೋಡಿ. ಜೀವನ ಮಾಡೋಕ್ಕೆ ನಮ್ಮ ಮಂಡ್ಯದ ರೈತರು ನೋಡಿ. ನಮ್ಮ ಮಂಡ್ಯ ಜಿಲ್ಲೆ ಸೇರಿದ್ದು ಇದು ಅನೇಬಡಿ ಗ್ರಾಮ, ಕೊತ್ತತ್ತಿ ಹೋಬಳಿ ನೋಡಿ ಯಾವ ಥರ ತುಂಬರೆ ಅಂತ ನೋಡಿ. ಯಾವ ಥರ ತುಂಬ್ತಾವ್ರ ನೋಡಿ ನಮ್ಮ ರೈತರು ಮಕ್ಕಳು ಇವರು. ನಿಜವಾಗ್ಲೂ ಗ್ರೇಟ್ ಇವರು. ನೋಡಿ ಯಾವ ಥರ ದನಗಳು ತಿರುಗತ್ತವೆ, ಎತ್ತಿನ ಗಾಡಿ ನೋಡಿ ಕಪ್ಪು ತುಂಬಿಟ್ಟು ನಮ್ಮ ರೈತರು ಯಾವ ಥರ ತಿರುಗಿಸ್ತಾವ್ರು ನೋಡಿ. ನೋಡಿ ತುಂಬ ಸಖತ್ತಾಗ ತಿರುಗತ್ತವೆ ಅವಿಯೇ ನೋಡಿ. ಬರಲಿ ಹಂಗೆ ಬರಲಿ. ನೋಡಿ ತುಂಬ ಸಖತ್ತಾಗಿ ಓದ್ತಾ ಇದ್ದಾವೆ ಅವಿಯೇ. ಇವು ತಗೊಂಡು 7 ವರ್ಷ ಆಗಿರೋದಂತೆ. ಯಾರು ಬಂದರೂ ಕೇಳಿದ್ರು ಕೊಡ್ತಾಯಿಲ್ಲ ಇವು ದನಗಳ. ಯಾಕೆಂದರೆ ತುಂಬ ಸಖತ್ತಾಗೆ ಗೇಯ್ತಾ ಇದ್ದಾವೆ ಇವು. ನಿಜಕ್ಕೂ ತುಂಬ ವ್ಯವಸಾಯ ಮಾಡ್ತಾಯಿದ್ದಾವೆ ಇವು ನೋಡಿ. ತುಂಬ ಸಖತ್ತಾಗ ಯಾವ ಥರ ಕಪ್ಪು ತುಂಬ್ತಾ ಇದ್ದಾರೆ ಅಂತ ನಮ್ಮ ರೈತರು ಮಕ್ಕಳು. ಅವ್ರ ತಂದೆ ಕೂಡ ಬಂದಿದ್ದಾರೆ, 65 ವರ್ಷದವರು. ನಿಜಕ್ಕೂ ಗ್ರೇಟು. ಇಂಥ 65 ವರ್ಷ 70 ವರ್ಷ ಆದರೂ ಗೇಯ್ತಾವ್ರೆ ಅಂದರೆ ಖುಷಿ ನಮಗೆಲ್ಲ. ನಿಜಕ್ಕೂ ನಮ್ಮ ರೈತರು ಇವರು ಆಯುಷು ಆರೋಗ್ಯ, ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಾಗಿ ಕಾಪಾಡಲಿ ಎಲ್ರೂ ನೋಡಿ. ನಮ್ಮ ರೈತರ ಕಾಪಾಡಲಿ ದೇವರು. ಯಾವ ಥರ ಕಪ್ಪು ತಿಂತೈತೆ ನೋಡಿ ಎಳ್ಕೊಂಡು. ಮೂಕ ಪ್ರಾಣಿ ನೋಡಿ ಯಾವ ಥರ ತಿಂತೈತೆ ಅಂತ ಕಬ್ಬ.
ಅದೇ ಎಳ್ಕೊಂಡು ತಿಂತಿರುವಂಥ ದೃಶ್ಯ ಇದು ನೋಡಿ, ಯಾವ ಥರ ತಿಂತೈತೆ ಅಂತ. ಕಬ್ಬು ಅಗೀತೈತೆ ಅದು ನೋಡಿ. ಅದೇ ಥರ ಸುತ್ತ ತೆಂಗಿನ ಮರಗಳು, ಮೋಡ ಕವಿ ಇದಿದೆ ನೋಡಿ. ಮೋಡ ಅಂತ ಮಳೆ ಬರುವ ವಾತಾವರಣ ಇದೆ ಮೋಡದಲ್ಲಿ ನಿಜಕ್ಕೂ ನೋಡಿ. ನಮ್ಮ ರೈತರಿದ್ದರೆ ಮಳೆ ಬೆಳೆ ಗಾಳಿ 3 ಹೊತ್ತು ಊಟ. ನಮ್ಮ ರೈತರಿಲ್ಲ ಅಂದರೆ ಒಟ್ಟಿಗೆ ಮಣ್ಣೆ ತಿನ್ಬೇಕೈತೆ. ಇವತ್ತಿನ ಮಕ್ಕಳು ಯಾವುದೋ ಕಾರಣಕ್ಕೂ ಇನ್ನೊಂದು 30 ವರ್ಷ ಹೋದ್ಮೇಲೆ ಯಾವುದೋ ಕಾರಣಕ್ಕೂ ಗೇಯ್ದಿಲ್ಲ ಗದ್ದೆಗೆ ಬಂದು. ಎಲ್ಲ ಗದ್ದೆ ತೆಗೆದು ಬಿಟ್ಬಿಟ್ಟು ಮೋಡನ್ನು ಅಂದ್ಕೊಂಡು ನೋಡ್ತಾ ಕುಂತ್ಕೋಬೇಕಾಯ್ತದೆ, ಮೇಲ್ಗಡೆಗೆ ಮುಖ ಹಾಕೊಂಡು. ನಿಜವಾಗ್ಲೂ ನೋಡಿ, ಯಾರು ಗೇಲಕ್ಕಂದರೆ ಇವತ್ತಿನ ಮಕ್ಕಳು ಯಾರೂ ಗೇಯ್ದಿಲ್ಲ ಗದ್ದೆಗೆ ಬಂದು ನೋಡಿ. ಯಾರೋ ನೆಂಬಿರೋನು ಮಾತ್ರ ರೈತನ ಮಗ ಗೇಯ್ದು ಅಷ್ಟೇ. ಭೂಮಿನೇ ನೆಂಬಿರ್ತಾನೆ ನೋಡೋ ಅಂಥವ್ರು ಗೇಯ್ತಾರೆ. ಭೂಮಿ ಯಾರು ನೆಮ್ತಾರೆ, ಭೂಮಿ ತಾಯಿ ಯಾವುದೋ ಕಾರಣಕ್ಕೂ ಕೈ ಬಿಡಲ್ಲ ನಮ್ಮ ರೈತರ ಮಕ್ಕಳ. ನಿಜಕ್ಕೂ ನಮ್ಮ ರೈತರ ಮಕ್ಕಳು ಅಷ್ಟೇ ಭೂಮಿಯ ನೆಂಬಿ, ಭೂಮಿ ತಾಯಿ ಕೈ ಬಿಡಲ್ಲ ನಿಮ್ಮ. ನೋಡಿ ಯಾವ ಥರ ಬರ್ತೈತೆ ದನ ಅಂತ, ಎತ್ತಿನ ಗಾಡಿ ಕಪ್ಪು ತುಂಬ್ಕೊಂಡು. ಈ ಕೆಂಚ್ಕೈತಲ್ಲ ಇದು ರಾಮ. ಈ ಬಿಳಿಗೆ ಈ ಕಡೆ ಐತಲ್ಲ ನೋಡಿ, ಇದು ಬಲ್ಚರ್ ಇರೋದು ರಾಮ, ಇದು ಎಡಚರ್ಲಿ ಇರೋದು ಸೋಮ ನೋಡಿ. ರಾಮ ಸೋಮ ಅಂತ ಬರ್ತೈತೆ ದನ ನಿಜಕ್ಕೂ ನೋಡಿ. ಯಾವ ಥರ ಹೋಯ್ತೈತೆ ನೋಡಿ, ಫಾಸ್ಟಾಗಿ ನಾನೇ ಹೋಗ್ತೈತೆ ಇಲ್ಲ ನೋಡಿ. ಯಾವ ಥರ ಬರ್ತೈತೆ ದನ ಅಂತ ಏರ್ಕೊಂಡು ನೋಡಿ. ತುಂಬ ಸಖತ್ತಾಗ ನೋಡಿ, ಯಾವ ಥರ ಚಕ್ಕಂತ ನಿಂತ್ಕೊಬಿಟ್ಟು ಅಂತ ನೋಡಿ. ಯಾವ ಥರ ಮೂಕಿ ಹಿಡ್ಕೊಂಡು ಯಾವ ಥರ ಅದೃಶ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರೈತರು ಮೇಲ್ಗಡೆ ಬಂದ್ಬಿಟ್ಟು ನೋಡಿ. ನೋಡಿ ಯಾವ ಥರ ತಿರ್ಗತವೆ ಅಂತ, ಯಾವ ಥರ ತಿರುಗಿಸ್ತಾವ್ರು ನೋಡಿ. ಮೂಕಿ ಹಿಡ್ಕೋಬೇಕು ಮುಂದಗಡೆ, ಈ ಥರ ಮುಂಬಾದಿ ಹಿಂಬಾದಿ ಆದಾಗ ಈ ಥರ ಹಿಡ್ಕೊಂಡು ಗಾಡಿಯ ಮೇಲ್ಗಡೆಗೆ ತಗೊಬರ್ಬೇಕು. ಈ ಥರ ಎತ್ತಿನ ಗಾಡಿಯ ನೋಡಿ ಯಾವ ಥರ ಏರ್ಕೊಂಡು ಹೋಗ್ತಾ ಇದ್ದಾವೆ. ಇವಾಗ ತಗೋಗಿ ಅಲ್ಲಿ ಲಾಟ್ಗೆ ತಿತ್ತಾಕ್ತಾರೆ ಕಬ್ಬ ನೋಡಿ.